ಹಲಗೆ ವಡೇರಹಳ್ಳಿ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ಯಾಕಂದ್ರೆ ಪದೇ ಪದೇ ಕುಮಾರಸ್ವಾಮಿಯವರು ವಿಚಾರಣೆಗೆ ಗೈರಾಗಿದ್ರು. ಪದೇ ಪದೇ ಒಂದೊಂದು ರೀತಿಯ ಕಾರಣಗಳನ್ನ ಕೊಡ್ತಾ ಇದ್ರು. ಹಾಗಾಗಿ ಇವತ್ತು ಹೈಕೋರ್ಟ್ ಗರಂ ಆಗಿರೋದು. ಪದೇ ಪದೇ ವಿಚಾರಣೆಗೆ ಗೈರಾಗಿದ್ದಕ್ಕೆ ಕೋರ್ಟ್ ಗರಂ ಆಗಿದೆ. ಮತ್ತೊಂದು ಕಡೆ ಆಸ್ಪತ್ರೆಗೆ ದಾಖಲಾಗಿರೋ ಬಗ್ಗೆ ಕೋರ್ಟ್ಗೆ ಎಚ್.ಡಿ.ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೋರ್ಟ್ಗೆ ಕುಮಾರಸ್ವಾಮಿ ಪರ ವಕೀಲರು ಮಾಹಿತಿಯನ್ನ ಕೊಟ್ಟಿರೋದು ನೋಡಿ. ಹಲಗೆ ವಡೇರಹಳ್ಳಿ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಈಗ ಆಲ್ರೆಡಿ ಈ ಬಗ್ಗೆ ಕೇಸ್ ಕೂಡ ನಡೀತಾ ಇದೆ. ಕೋರ್ಟ್ ವಿಚಾರಣೆಗೆ ಕುಮಾರಸ್ವಾಮಿ ಅವರು ಹಾಜರಾಗಬೇಕಾಗಿತ್ತು. ಆದರೆ ಪದೇ ಪದೇ ಅವರು ಎಕ್ಸ್ಕ್ಯೂಸ್ ಕೇಳ್ತಾನೆ ಬರ್ತಾ ಇದ್ರು. ಸಾಕಷ್ಟು ಬಾರಿ ಹಾಜರಾಗಬೇಕಾಗಿತ್ತು, ಆದರೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾ ಇದ್ರು. ಕೊನೆಗೆ ಇವತ್ತು ಹೈಕೋರ್ಟ್ ಗರಂ ಆಗಿದೆ. ಪದೇ ಪದೇ ಅವರು ವಿಚಾರಣೆಗೆ ಗೈರಾಗಿದ್ದಕ್ಕೆ. ಮತ್ತೊಂದು ಕಡೆ ಕುಮಾರಸ್ವಾಮಿಯವರ ಪರ ವಕೀಲರು ಮಾಹಿತಿಯನ್ನು ಕೊಟ್ಟಿರೋದು. ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅವರ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ಅವರು ಕೋರ್ಟಿಗೆ ಬರೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ಸಮ್ಮತಿಯನ್ನು ಕೊಡಿ, ಎಕ್ಸ್ಕ್ಯೂಸ್ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಕುಮಾರಸ್ವಾಮಿ ಪರ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ.